ಅಲ್ಲ ಪುಳಿಯೋಗರೆ ತಿಂತೀವಿ. ಏನಾಗಲ್ಲ ಬಿಡಮ್ಮ. ಉಪ್ಪಿಟ್ಟು ಯಾರು ತಿನ್ನಲ್ಲ ಕಣಮ್ಮ. ಈಗ ನೀವು ಮಾಡಿ ಗೊತ್ತಾಯ್ತದೆ. ಉಪ್ಪಿಟ್ಟು ಯಾರು ತಿನ್ನಲ್ಲ. ಎಲ್ಲ ತಿಂತಾರೆ, ಯಾಕೆ ತಿನ್ನಲ್ಲ? ಕಾಳ ಕೊಟ್ಟು ಮಾಡಿದ ಉಪ್ಪಿಟ್ಟು ನೀನು ಒಬ್ನೇ ತಿನ್ನಲ್ಲ ಅಂತ ಹೇಳೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂಗಡಿ ಎಲ್ಲ ಓಪನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಟೆಂಪಲ್ ಹತ್ರ ಎಲ್ಲ ಹೋಗಿ ಇವಾಗ ಮನೆಗೆ ತಿಂಡಿಗೆ ಅಂತ ಬಂದಿದ್ದೀನಿ. ನಮ್ಮಮ್ಮ ಬೆಳಗ್ಗೆ ನನಗೆ ಚಮಕ್ ಕೊಟ್ಟರು. ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡೋರೆ. ಎರಡು ಐತೆ, ನಾನು ತಿನ್ನಲ್ಲ. ಅದಕ್ಕೆ ಅವರು ನಮಗೆ ಪುಳಿಯೋಗರೆ ಮಾಡಿಕೊಡ್ತಾವ್ರೆ. ಅವ್ರು ಉಪ್ಪಿಟ್ಟು ತಿಂತಾರೆ. ನಾನು ಅದಕ್ಕೋಸ್ಕರನೇ ಹೋಟೆಲ್ಗೆ ಹೋಗೋಣ ಅಂತ ಬಂದೆ. ಏನು ಮಾಡ್ತಾವ್ರು ನೋಡ್ಕೊಂಡು ಹೋಟ್ಲಿಗಾದ್ರೂ ಹೋಗೋಣ ಅಂತ. ಬಟ್ ಅವರೇ ಮಾಡ್ತಾವ್ರಲ್ಲ, ಏನು ಬೇಡ ಅಂದ್ಬಿಟ್ಟು ಇವಾಗ ಇಲ್ಲೇ ಇದ್ದೀನಿ. ಬಾಳೆಹಣ್ಣು ತಂದಿರೋನ್ನ ಆ ಕಡೆ ಇಡ್ತೀನಿ. ಇರಿ, ಇವಾಗ ಸರ್ಪ್ರೈಸ್ ಯಾರೋ ಒಬ್ರು ಗೆಸ್ಟ್ ಇದ್ದಾರೆ. ಬೆಳಗ್ಗೆನೆ ಬಂದವ್ರೆ. ಮಲಗಿದವನು ಇದ್ಬಿಟ್ಟ, ಸೌಂಡೇ ಬರಲ್ಲ ಪಾಪ. ಇವಾಗ ಆಮೇಲೆ ಹೋಯ್ತಾನೆ, ಒಂದು ಸ್ವಲ್ಪ ಟೈಮ್ ಆಗಲಿ ಅಂತ ಇರ್ತಾನೆ. ಟೈಮ್ ಆದಮೇಲೆ ಹೋಯ್ತಾನೆ. ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸಂತೆ ಹೋಗ್ಬೇಕಾ? ಹಾಂ, ಸಂತೆಗೆ ಹೋಗ್ಬಿಟ್ಟು ಬರ್ತೀನಿ. ಸಂತೆಯಲ್ಲಿ ಏನೇನಾದರೂ ಐಟಮ್ ತೊಗೊಂಬರೋದು ಇರ್ತದೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಹೋಗ್ಬಿಟ್ಟು ತೊಗೊಂಬರ್ತೀನಿ. ನಾನು ಮಾಡ್ತೀನಿ ಕೊಡಮ್ಮ ಅಲ್ಲಿ. ಬಾ ಮಾಡ್ಬಾ, ಕಲ್ತ್ಕೊಬಾ ನೀನು. ಫಸ್ಟ್ ಕೊಡಿ, ಸಂತೆಗಾದ್ರೂ ಹೋಗಿ ಬರ್ತೀನಿ. ನಾನು ಹೋಗ್ತಾ ಇದ್ದೀನಿ ಸಂತೆಗೆ. ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಅವ್ರು ತಿಂಡಿ ಮಾಡಿರ್ತಾರೆ. ತಿಂಡಿ ಮಾಡ್ಕೊಂಡು ಆಮೇಲೆ ಅಂಗಡಿ ಹತ್ರ ಹೋಗ್ಬಿಟ್ಟು ಕುತ್ಕೋತೀನಿ. ಅದೇ 30 ರೂಪಾಯಿ ಕೊಡಿ ಸರ್. ಕಾಯ್ಸ್ ತೊಗೊಂಬಂದಿದ್ದೀನಿ ಫುಲ್ಲು ಐತೆ ರೇಷನ್ನ. ಇವಾಗ ನಮ್ಮಮ್ಮ ಅವ್ರು ಮುಂಚೆ ಹೋಗೋರು. ಆವಾಗ ಇವನೇನೋ ಅಲ್ಲೇ ಎದ್ಬಿಟ್ಟು ರೆಡಿ ಆಗಿದಂಗೆ ಅವನೇ ಹೋಗೋಕ್ಕೆ ನೋಡ್ತಾವನೆ ಅಂದ್ರೆ ಹೋಗ್ತಾನೆ ಅಂತ. ಮುಂಚೆ ಅವ್ರು ಹೋಗ್ಬಿಟ್ಟು ತೊಗೊಂಬರೋರು. ಒಂದು ಬೆಳಿಗ್ಗೆ 1-2 ಅವರು. ಇವಾಗ ನಾವು 5 ನಿಮಿಷ ಹಿಂಗೆ ಹೋದ ಹಿಂಗೆ ತೊಗೊಂಬಂದ್ಬಿಟ್ಟ. ನೋಡಿ, 10 ನಿಮಿಷಕ್ಕೆ ಎಷ್ಟು ಗಂಟೆ ಹೋಗಿದ್ದು? 10. ಈಗ 10 ಗಂಟೆಗೆ ಹೋದೆ ಅನಿಸ್ತದೆ. ಪಟ ಅಂತದೆ. ಅಮ್ಮ ನೋಡಮ್ಮ, ಕರೆಕ್ಟ್ ಇದೆ ಅಲ್ಲ? ಬೇರೆ ಏನಾರು ಬೇಕಿದ್ರೆ ತೊಗೊಂಬತ್ತೀನಿ. ಅಮ್ಮ ನೋಡ್ತೀನಿ, ನನಗೂ 2 ಸೆಕೆಂಡ್ ಟೈಮ್ ಬೇಡವಾ? ಬರೋ ಅಷ್ಟರಲ್ಲಿ ತಿಂಡಿನೂ ರೆಡಿ ಆಗಿದೆ. ತಿಂಡಿನೂ ತಿನ್ಬೋದು. ಉಪ್ಪಿಟ್ಟು ಯಾವ ತಿಂಡಿ ಬೇಕು ಅದು ತಿನ್ಬೋದು. ನಾವು ಉಪ್ಪಿಟ್ಟು ತಿನ್ನಲ್ಲ, ಪುಳಿಯೋಗರೆ ತಿಂತೀವಿ. ತಿಂಡಿ ಮಾಡ್ಬೇಕು ನನಗೆ. ಏನಾಗಲ್ಲ ಬಿಡಮ್ಮ. ಉಪ್ಪಿಟ್ಟು ಯಾರು ತಿನ್ನಲ್ಲ ಕಣಮ್ಮ. ಈಗ ನೀವು ಮಾಡಿ ಗೊತ್ತಾಯ್ತದೆ. ಉಪ್ಪಿಟ್ಟು ಯಾರು ತಿನ್ನಲ್ಲ. ಎಲ್ಲ ತಿಂತಾರೆ, ಯಾಕೆ ತಿನ್ನಲ್ಲ? ಕಾಳ ಕೊಟ್ಟು ಮಾಡಿದ ಉಪ್ಪಿಟ್ಟು ನೀನು ಒಬ್ನೇ ತಿನ್ನಲ್ಲ ಅಂತ ಹೇಳೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನೀನೊಬ್ಬ. ನಮ್ಗೆ ಇಷ್ಟ ಇಲ್ಲ. ಕೊಡಿ, ಆಯ್ತು ಹೋಗ್ಲಿ. ಪುಳಿಯೋಗರೆ ಮಾಡಿದಿರಲ್ಲ ಇವತ್ತು. ಗಾಯ್ಸ್, ಇವಾಗ ಜಸ್ಟ್ ತಿಂಡಿ ಮುಗಿಸ್ದೆ. ಪ್ಲೇಟ್ನ ಒಳಗಡೆ ಇಟ್ಬಿಡ್ತೀನಿ. ಅಮ್ಮ ತಿಂಡಿ ಮಾಡ್ತಾವ್ರೆ, ಅವ್ರು ಇಡ್ತಾರೆ ಆಮೇಲೆ ಒಳಗಡೆ. ನಾನು ತಿಂದಿದ್ದ ಪ್ಲೇಟ್ನ ನಾನೇ ಇಟ್ಬಿಡ್ತೀನಿ. ಇವಾಗ ಹೋಗ್ತೀನಿ ಅಂಗಡಿ ಹತ್ರ. ಒಂದು 2 ಮಿನಿಟ್ಸ್ ಬಿಟ್ಟು ಆಮೇಲಿಂದ ಬರ್ತೀನಿ ಮನೆಗೆ. ಒಂದು 1/2 ಅವರ್ ಬಿಟ್ಕೊಂಡು ಒಂದೊಂದು ವಿಸಿಟ್ ಕೊಟ್ಟು ಹೋಯ್ತಾ ಇರ್ತೀನಿ ನಾನು. ಇವಾಗ ಮನೆಯಿಂದ ಅಂಗಡಿಗೆ ಬಂದೆ. ಇಲ್ಲಿ 11:30 ಆಗಿತ್ತು. ನಾನು ಅಲ್ಲೇ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಬಂದಿದ್ದೀನಿ ಅಂಗಡಿ ಹತ್ರ. ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡು ಯಾರೂ ಇಲ್ಲ ಇವತ್ತು ನಮ್ಮ ಬಾಯ್ಸು. ಅವ್ರು ಸ್ವಲ್ಪ ಹೊತ್ತು ಕುತ್ಕೊಂಡು ಫೋನ್ ನೋಡ್ತೀನಿ. ಆಮೇಲೆ ಮನೆಗೆ ಹೋಗ್ತೀನಿ ಮತ್ತೆ ಊಟ ಮಾಡೋಕ್ಕೆ. ನೋಡೋಣ, ಯಾರು ಇವತ್ತು ಸ್ಯಾಟರ್ಡೆ ಅಲ್ವಾ, ನಮ್ಮ ಬಾಯ್ಸ್ ಯಾರಾದರೂ ಸಿಗ್ತಾರೆ. ವೆಯ್ಟಿಂಗ್ ಮಾಡ್ತೀವಿ, ಬಂದೇ ಬರ್ತಾರೆ. ಆವಾಗ ನಮಗೆ ಸ್ವಲ್ಪ ಮೂಡು, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ನಮ್ಮ ಬಾಯ್ಸ್ ಇವತ್ತೆಲ್ಲೂ ಯಾರೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಅವರೇ ಬರ್ತಾರೆ. ಇಲ್ಲಿ ಮನೆಗೆ ಬಂದೆ ಊಟ ಮಾಡೋಕ್ಕೆ ಅಂತ. ನಮ್ಮ ಸರ್ಗೂ ಊಟ ಹಾಕಿದ್ದೀನಿ, ಅವರು ತಿಂತವ್ರೆ. ಬಂದಿದ್ದ ತಕ್ಷಣ ನನ್ನ ಎಲ್ಲೋ ದೂರದಲ್ಲೇ ನೋಡಿ ನಾನು ಬರ್ತಿರೋದನ್ನ ನೋಡ್ಬಿಟ್ಟು ಬಂದ. ಹಾಕ್ತಾರೆ ಇವಾಗ ನನಗೆ ಕರೆಕ್ಟು ಟೈಮು ಅಂತ. ಅವನು ತಿಂತಾನೆ. ಏನು ಅಡುಗೆ ಮಾಡೋರೆ ಅಂತ ನೋಡ್ಬೇಕು ಇವಾಗ. ಏನು ಸ್ಪೆಷಲ್ ಇದೆ ಅಂತ. ಅನ್ನ. ಬೆಳಿಗ್ಗೆ ಪುಳಿಯೋಗರೆನೇ ಗಟ್ಟಿ ಇವಾಗ ನಮ್ಗೆ. ಹೇಳ್ದಲ್ಲ ಅದೇ ಕೊಡು ಅಂತ ಅದಕ್ಕೆ ಮಾಡ್ತೀವಿ. ಇನ್ನೇನು ಮಾಡೋಣ, ಈಗ ಪುಳಿಯೋಗರೆ ತಿನ್ಬೇಕಷ್ಟೇ. ಪುಳಿಯೋಗರೆ ಮಾಡೋರು ಅದನ್ನೇ ತಿಂತೀನಿ. ಇನ್ನೇನು ಮಾಡೋಣ, ಇವಾಗ ಏನು ಸ್ಪೆಷಲ್ಲು ಮಾಡೋಕ್ಕಾಗಲ್ಲ. ಏನಾದರೂ ಇದ್ದರೆ ನೋಡ್ತೀನಿ ತಿನ್ನೋಕ್ಕೆ. ಮುನ್ಗೂ ಇವಾಗ ಸ್ವಲ್ಪ ಹಾಲು ಹಾಕ್ತೀನಿ. ಅದು ತಿಂದಾಯಿತು. ಏನೋ ಅರ್ಜೆಂಟಲ್ಲಿ ತಿಂತಾವನೆ. ನಾನು ತಿನ್ಬಿಡ್ತೀನಿ ಅಂತ. ನಾವು ತಿನ್ನೋಕ್ಕಾಯ್ತದ? ಹೋಯ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಾಗಲ್ಲ, ಅದೇ ತಿನ್ಬೇಕೀಗ. ಚಾರ್ಜು ಹಾಕ್ತೀನಿ ಫೋನಲ್ಲಿ. ಚಾರ್ಜು ಇಲ್ಲ, ಹೆಂಗೂ ಚಾರ್ಜ್ ಆಗ್ತಾ ಇರಲಿ ನಾನು ಊಟ ಮಾಡೋವರೆಗೂ. ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಯಾಕೆಂದರೆ ಇವಾಗ ರೇಷನ್ ಕೊಡ್ತಾರೆ, ಅದಕ್ಕೆ ತೊಗೊಂಡು ಹೋಗ್ಬೇಕು. ಇವ್ರು ಮಲ್ಕೊಂಡವ್ರೆ ಸಾಹೇಬ್ರು. ಈಗ ಹೋಗ್ಬಿಟ್ಟು
ತೊಗೊಂಬಿಟ್ಟು ಬಂದರೆ ಮುಗಿತೀವಿ ಮಂತಿಂದು. ನೆಕ್ಸ್ಟ್ ಮಂತ್ ಹೋಗ್ಬಿಟ್ಟು ಮತ್ತೆ ಸೇಮ್ ಪ್ರೊಸೀಜರೇ, ಮಂತ್ಲಿ ಸೇಮ್ ಪ್ರೊಸೀಜರ್ ಇರುತ್ತೆ. ಇವಾಗ ಅದೇ ಇನ್ನೆಷ್ಟು ರಶ್ ಇರುತ್ತೋ ಅಲ್ಲಿ ಪಕ್ಕ ಸಖತ್ ರಶ್ ಇದ್ದೇ ಇರುತ್ತೆ, ನನಗೆ ಗೊತ್ತು. ಬಂದೆ ನಾಳೆ ತಂದು ಇಟ್ಟಿದ್ದಾಯಿತು. 5 o'clock ಮಮ್ಮಿ ಲೈಟ್ ಆಗೋಣ. ನಾಳೆ 5 o'clockದೆಲ್ಲ ಕತ್ಲೆನೇ ಆಗಿಬಿಡುತ್ತೆ. ಇವಾಗ ನೋಡಿ ಲೈಟ್ ಬಂದರೆ ಒಂಥರ ಈಚೆ ಲೈಟ್ ಹಾಕೋಣ. ನಾನು ಇವಾಗ ಸುಮ್ಮನೆ ಹಂಗೆ ಟೀ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಂ ಇದು ಬೇರೆ ತಿನ್ಬೇಕಾಗ ಎತ್ತಿಡೋದೆಲ್ಲಿ ಎಲ್ಲಿ ನಾನು ನೋಡಿ ಈಗ ಹಿಡಿಯೋದು ಒಳಗೆ ಹಾಕ್ಬೇಕೇನೋ ನೋಡೋಣ. ಫಸ್ಟ್ 2 ಇಲ್ಲಿ ತಂದಿಟ್ಟು ಆಮೇಲೆ ಒಳಗೆ ಹಾಕೋದು ಬಿಡೋದು, ಇದು ನೋಡಿ ಅದೇ ಪ್ರೋಸೆಸ್ ಸೇಮ್. ಇಟ್ಟಿದ್ದಾಯಿತು ಅಷ್ಟೇ, ಮುಗೀತು. ಅದು ಜಾಗಕ್ಕೆ ಹೋಯ್ತು. ಕೆಳಗಡೆ ಒಂದು ಎಳ್ನೀರು ಸೇರ್ಕೊಂಡ್ಬಿಡ್ತಲ್ಲ ಈಗ ಮತ್ತೆ ಎತ್ತಬೇಕು. ಇದನ್ನೆಲ್ಲ ಎತ್ತಿಡ್ಬಿಟ್ಟು ಮತ್ತೆ ಅದನ್ನ ತೆಗಿಬೇಕು. ಎಳ್ನೀರು ಕುಡಿಯೋಣ ಅಂತಲೂ ಬಂದೆ. ಇವಾಗ ಬೇಡ, ಬಿಸಿಲಿದ್ದಾಗ ಕುಡಿತೀನಿ, ಅವಾಗ ಚೆನ್ನಾಗಿರುತ್ತೆ. ಜಸ್ಟ್ ಮನೆಗೆ ಬಂದೆ. ಇವಾಗ ತಲೆನೋವು ಇರ್ತೈತೆ, ಯಾಕೋ ಸ್ವಲ್ಪ ಹುಷಾರಿಲ್ಲದೆ ಕಾರಣ ಜಿಮ್ಗೂ ಹೋಗ್ತಾ ಇಲ್ಲ ನಾನು ಇವತ್ತು. ರೆಸ್ಟ್ ಮಾಡೋಣ ಅಂತಲೇ ಹೋಗಿಲ್ಲ ಜಿಮ್ಗೂ. ಇವತ್ತು ರೆಸ್ಟ್ ಮಾಡ್ತಾಯಿದ್ದೀನಿ ಇವತ್ತು ಫುಲ್ಲು. ಆಮೇಲೆ ಊಟ ರೆಡಿ ಆಗ್ತಾಯಿದೆ, ಊಟ ಮಾಡ್ಕೊಂಡು ಹೋಗ್ತೀನಿ. ಸಖತ್ ಒಂದೇ ಸೈಡ್ ತಲೆನೋವ್ತಾಯಿತ್ತು, ಅದಕ್ಕೋಸ್ಕರ ಆಯ್ತಾ ಇಲ್ಲ ನನಗೆ. ಅದಕ್ಕೋಸ್ಕರನೇ ಇವಾಗ ಸಂಜೆನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಟೀ ಕೊಟ್ಬಿಟ್ಟು ಸುಮ್ಮನೆ ಕೂತಿದ್ದೆ. ತಲೆ ಒಂದೇ ಇಷ್ಟು ಮಾತ್ರ, ಇಷ್ಟು ಪೋರ್ಷನ್ ಪೇಯ್ನ್ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಹೊತ್ತಿಗೆ ಮಲಗಿರ್ತೀನಿ ಅವ್ರು ಊಟ ಆಗೋವರೆಗೂ. ಆಮೇಲೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬಂದ್ಬಿಟ್ಟು ಮತ್ತೆ ಏನು ಟ್ಯಾಬ್ಲೆಟ್ ಇಲ್ಲ, ಯಾವುದೋ ಒಂದು ಇದೈತೆ, ಇದು ಹಚ್ಚಿದ್ರೆ ಸಖತ್ ಪವರ್ಫುಲ್. ಇದು ಹಚ್ಕೊಂಡ್ಬಿಟ್ಟು ಮಲ್ಕೋತೀನಿ, ಸರಿ ಹೋಗುತ್ತೆ. ಇದರಲ್ಲಿ ನಾಳೆ ಪ್ರ್ಯಾಂಕ್ ಮಾಡ್ತೀನಿ, ನಮ್ಮ ಹುಡುಗರಿಗೆಲ್ಲ ತಗೊಂಡೋಗ್ತೀನಿ ಇದು ಅಂಗಡಿ ಹತ್ರ. ಬೇಕಾಗತ್ತೆ ಇದಿದ್ರೆ ನಾಳೆ ಒಂದು ಒಳ್ಳೆ ಪ್ರ್ಯಾಂಕ್ ಮಾಡ್ಬೋದು ಅವ್ರಿಗೆಲ್ಲರಿಗೂ. ಒಂದು ಕಡೆ ಸೆಂಟು, ಒಂದು ಕಡೆ ಜಸ್ಟ್ ಊಟ ಮುಗಿಸ್ಕೊಂಡು ಬಂದೆ. ಇಬ್ಬರಿಸಿದ್ರು ಊಟ ಮಾಡೋಕ್ಕೆ ಅಂತ. ನಾನು ಎದ್ಬಿಟ್ಟು ಬಂದೆ. ಅಲ್ಲೆಲ್ಲ ಬೆಡ್ಶೀಟ್ನೆಲ್ಲ ಹಾಕೊಂಡ್ಬಿಟ್ಟು ಮಲ್ಕೋತೀನಿ. ಒಂದೇ ಸೈಡ್ ಹೆಡ್ಡಾಗಿರೋದ್ರಿಂದ ಆಯ್ತಾ ಇಲ್ಲ ನನಗೆ. ಈ ಕ್ಯಾಮ್ರಾ ನೋಡೋಕ್ಕೂ ಆಯ್ತಿಲ್ಲ, ಫ್ಲ್ಯಾಶ್ ಲೈಟ್ ಬರ್ತೈತೆ ಮಕ್ಕದ ಮೇಲೇ. ಅದು ಮಕ್ಕಕ್ಕೂ ಹಂಗೆ ಒಂಥರ ಇರಿಟೇಷನ್ ಆಗ್ತೈತೆ ನನಗೆ. ಅದಕ್ಕೆ ಮಲ್ಕೋತೀನಿ ಜಲ್ದಿ. ಬೆಳಿಗ್ಗೆ ಸಂಡೇ ಅಲ್ವಾ, ನೋಡೋಣ. ಲೇಟಾಗಿದ್ದರೆ ಎದ್ದೇಳ್ತೀನಿ, ಇಷ್ಟ ಆಗುತ್ತೆ ಜಲ್ದಿ ಎದ್ಬಿಟ್ಟು ಹೋಗ್ತೀನಿ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.